ಎಸ್ ಸ್ನೇಹಿತರೆ, ಮೊನಾಲಿಸಾ ಯಾರು ಗುರು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಏನು ಕುಂಭಮೇಳದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆದ್ಲೋ ನೀಲಿ ಕಣ್ಣಿನ ಬೆಡಗಿ ಅಂತಲೇ ಹೇಳ್ಬೋದು. ಈಕೆಗೆ ಆ್ಯಕ್ಚುಲಿ ಇವಾಗ ಒಂದು ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಯಾವ ಸಿನಿಮಾ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಈಕೆಯ ಒಂದು ಮುಂದಿನ ಪರಿಸ್ಥಿತಿಗಳು ಹೇಗಿರುತ್ತೆ, ಏನಾಗ್ಬೋದು ಅನ್ನೋ ಒಂದು ಮಾಹಿತಿನೂ ಕೂಡ ಉದಾಹರಣೆಗಳ ಸಮೇತ ಇವತ್ತು ನಾನು ನಿಮಗೆ ತಿಳಿಸೋಕೆ ಹೊರಟಿದ್ದೇನೆ. ಅಂದಾಗೆ ಈ ಮೊನಾಲಿಸಾ ಈಕೆಗೆ ಈ ಸನೋಜ್ ಮಿಶ್ರಾ ಅವರು ತಮ್ಮ ಡೈರೆಕ್ಷನಲ್ಲಿ ಆ್ಯಕ್ಚುಲಿ ಡೇರ್ ಆಫ್ ಮಣಿಪುರ್ ಅನ್ನೋ ಒಂದು ಸಿನಿಮಾದಲ್ಲಿ ಈಕೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈಕೆ ಈ ಸಿನಿಮಾಗೆ ತೆಗೆದುಕೊಂಡಿರ್ತಕ್ಕಂಥ ಸಂಭಾವನೆ ಕೇಳಿದ್ರು ಕೂಡ ನೀವು ಶಾಕ್ ಅಂತೂ ಖಂಡಿತ ಆಗೇ ಆಗ್ತೀರಾ. ಆ್ಯಕ್ಚುಲಿ ಈ ಒಂದು ಡೇರ್ ಆಫ್ ಮಣಿಪುರ್ ಸಿನಿಮಾಗೆ ಈಕೆಗೆ ಈಗಾಗಲೇ 21 ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ಫಿಕ್ಸ್ ಮಾಡಲಾಗಿದೆಯಂತೆ. ಅಂದರೆ ಮೊದಲನೇ ಸಿನಿಮಾ ಇದು ಡೇರ್ ಆಫ್ ಮಣಿಪುರು. ಇದಕ್ಕೆ 21 ಲಕ್ಷ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಅಡ್ವಾನ್ಸನ್ನು ಕೂಡ ಕೊಟ್ಟು ಈಕೆಯನ್ನು ಬುಕ್ಕಿಂಗ್ ಮಾಡಲಾಗಿದೆಯಂತೆ ಈ ಒಂದು ಸಿನಿಮಾಗೆ. ಈಕೆ ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಈಕೆ ಅವಿದ್ಯಾವಂತೆ, ವಿದ್ಯೆಯನ್ನು ಕಲ್ತಿಲ್ಲ. ಆಮೇಲೆ ಈಕೆಗೆ ನಾವು ಏನು ಅಂದ್ಕೊಬಿಡ್ತೀವಿ, ಸುಮಾರು ಒಂದು 25 ವರ್ಷ ಇರ್ಬೋದು ಅಥವಾ 30 ವರ್ಷ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಆದರೆ ಈಕೆಗೆ ಅಷ್ಟೊಂದು ಏಜು ಆಗಿಲ್ಲ. ಈಕೆಗೆ ಆಗಿರ್ತಕ್ಕಂಥ ಏಜು ಕೇವಲ 16 ವರ್ಷಗಳು ಅಷ್ಟೇ. ಆಮೇಲೆ ನೀವು ಕೇಳ್ಬೋದು, ಈಕೆ ಏನಾದ್ರೂ ಆ್ಯಕ್ಟಿಂಗ್ ಕೋರ್ಸ್ ಏನಾದ್ರು ಮುಗಿಸಿದಾಳ, ನಟನೆ ತರಬೇತಿಯನ್ನು ಏನಾದರೂ ಪಡ್ಕೊಂಡಿದ್ದಾಳ ಅಂತ ನೀವು ಕೇಳ್ಬೋದು. ಈಕೆ ಯಾವ ತರಬೇತಿಯನ್ನು ಕೂಡ ಪಡೆದುಕೊಂಡಿಲ್ಲ. ರೀಲ್ಸ್ಗಳನ್ನು ಮಾಡಿದಂಥ ಅನುಭವ ಇದೆ. ಅದರ ಮೇಲೇ ಆ್ಯಕ್ಚುಲಿ ಇವತ್ತು ಸಿನಿಮಾದಲ್ಲಿ ಇವರು ಅಭಿನಯಿಸೋಕ್ಕೆ ಹೊರಟಿದ್ದಾರೆ. ಅಂತಂದರೆ ಬರೀ ಡೈರೆಕ್ಟಾಗಿ ರೀಲ್ಸ್ ಮಾಡಿರೋದ್ರಿಂದ ರೀಲ್ಸ್ ಮುಖಾಂತರನೇ ಸಿನಿಮಾಗೆ ಕರ್ಕೊಬಿಡಲ್ಲ. ಒಂದಷ್ಟು ಪ್ರಾಕ್ಟೀಸ್ಗಳನ್ನು ಮಾಡಿಸ್ತಾರೆ, ನಟನ ಪ್ರಾಕ್ಟೀಸ್ಗಳನ್ನು ಮಾಡಿಸಿ ಆನಂತರ ಈಕೆನ ಸಿನಿಮಾಗೆ ಬಿಡುವಂಥ ಒಂದು ಕೆಲಸ ಆಗುತ್ತೆ. ಓಕೆ, ನೋಡಿ, ಈಗ ನಿಮಗೆ ಕೆಲವು ಉದಾಹರಣೆಯನ್ನು ಕೊಡ್ತೇನೆ. ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತಕ್ಷಣಕ್ಕೆ ಫೇಮಸ್ ಆಗಿ ಆನಂತರ ಏನೇನಾದರೂ ಅನ್ನೋ ಒಂದು 3-4 ಜನರ ಉದಾಹರಣೆಯನ್ನು ನಿಮಗೆ ನಾನು ಕೊಡ್ತೇನೆ. ಪ್ರಿಯಾ, ಈಕೆಯನ್ನು ನೀವು ನೋಡಿರ್ತೀರಿ. ಕಣ್ಣಲ್ಲೇ ಕಣ್ಣು ಹೊಡೆದು ಸಿಕ್ಕಾಪಟ್ಟೆ ವೈರಲ್ ಆದಂಥ ಹುಡುಗಿ. ಆ್ಯಕ್ಚುಲಿ ಇವಳ ಕತೆ ಇವಾಗ ಏನಾಗಿದೆ ಅಂದರೆ, ಆ್ಯಕ್ಚುಲಿ ಈ ಒಂದು ಫಸ್ಟ್ ಸಿನಿಮಾ ಅದರಲ್ಲಿ ಈ ರೀತಿ ಕಣ್ಣನ್ನು ಹೊಡೆದು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾಳೆ. ಆ ಒಂದು ಸಿನಿಮಾ ಒಂದು ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಅದಾದ ನಂತರ ಈಕೆಗೆ ಸುಮಾರು ಸಿನಿಮಾಗಳು ಬರ್ತವೆ. ಯಾವ ಸಿನಿಮಾಗಳು ಕೂಡ ಹೆಸರನ್ನು ಮಾಡಲ್ಲ. ಓಕೆನಾ? ಆ ಮೊದಲನೇ ಸಿನಿಮಾ ಬಿಟ್ಟರೆ ಇನ್ಯಾವುದೂ ಕೂಡ ಈಕೆಗೆ ದೊಡ್ಡ ಹೆಸರನ್ನು ತಂದು ಕೊಡಲ್ಲ. ಆದರೆ ಕನ್ನಡದಲ್ಲೂ ಈಕೆ ಒಂದು ಸಿನಿಮಾವನ್ನು ಮಾಡಿದ್ದಾಳೆ. ಅದು ವಿಷ್ಣುಪ್ರಿಯಾ ಅಂದ್ಬಿಟ್ಟು. ಆ್ಯಕ್ಚುಲಿ ಕೊಬ್ಬರಿ ಮಂಜು, ಕೆ ಮಂಜು ಏನಿದ್ದಾರೆ ಅವರ ಮಗ ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯವನ್ನು ಮಾಡಿದ್ದಾನೆ. ಅಂದಾಗಿ ಈ ಒಂದು ಸಿನಿಮಾನು ಸುಮಾರು 1-2 ವರ್ಷಗಳ ಹಿಂದೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕಾರಣಾಂತರಗಳಿಂದ ಇನ್ನೂ ರಿಲೀಸ್ ಆಗಿರಲಿಲ್ಲ. ಸದ್ಯಕ್ಕೆ ಈ ವರ್ಷ ರಿಲೀಸ್ ಆಗುತ್ತೆ. ಪ್ರಿಯಾ ವಾರಿಯರ್ ಅವರ ಕತೆ ಇದಾದರೆ ಇವಾಗ ಸದ್ಯಕ್ಕೆ ಅವ್ರಿಗೆ ಅವಕಾಶಗಳು ಇಲ್ಲ. ಅವರು ಮೊದಲೇನು ಹೆಸರು ಮಾಡಿದ್ರು ಆ ಹೆಸರು ಕೂಡ ಇಲ್ಲ. ಒಂದು ಸಿನಿಮಾ ಹೆಸರನ್ನು ತಂದು ಕೊಡ್ತು, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ ವೈರಲ್ ಆದರು, ಆದರೆ ಮತ್ತೆ ತಣ್ಣಗಾದರು. ಓಕೆ, ಈಗ ಇನ್ನೊಬ್ಬರನ್ನು ನಾವು ನೋಡೋಣ. ರಾನು ಮಂಡಲ್ ಯಾರಿಗೂ ಗೊತ್ತಿರಲ್ಲ. ತೇರಿ ಮೇರಿ ಆ ಸಾಂಗನ್ನು ಯಾವ ಮಟ್ಟಿಗೆ ಹಾಕ್ಕೊಂಡು ಉಜ್ಜಾಡಿದ್ರು ಅಂತಂದರೆ, ಈಕೆ ಹಾಡಿದಂಥ ಹಾಡು ಆ್ಯಕ್ಚುಲಿ ಒಂದು ರೈಲ್ವೆ ಸ್ಟೇಷನ್ ಹತ್ರ ಈಕೆ ಹಾಡನ್ನು ಹಾಡ್ತಾ ಇರ್ತಾಳೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಆನಂತರ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರೇ ಆಗಿಬಿಡ್ತಾಳೆ. ಆನಂತರ ಈಕೆಗೆ ಒಂದು ಸಿನಿಮಾದಲ್ಲಿ ಸಾಂಗನ್ನು ಹಾಡೋಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗುತ್ತೆ. ಓಕೆ, ಅದಾದ ನಂತರ ಇನ್ನು ಕೆಲವು ಪ್ರೋಗ್ರಾಮ್ಗಳಲ್ಲಿ ಈಕೆಗೆ ಅವಕಾಶಗಳು ಬರ್ತವೆ. ಅದಾದ ನಂತರ ಈಕೆಗೆ ಅವಕಾಶಗಳೇ ಇರಲ್ಲ. ಮೊದಲೇನು ಈಕೆ ರೈಲ್ವೆ ಸ್ಟೇಷನ್ಗಳಲ್ಲಿ ಭಿಕ್ಷೆಯನ್ನೇ ಬೇಡಿ ಜೀವನನ ಸಾಗಿಸ್ತಿದ್ಲೋ, ಈಗ ಮತ್ತೆ ಅದೇ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತಕ್ಷಣಕ್ಕೆ ವೈರಲ್ ಆಗ್ತಾರೆ, ಆನಂತರ ಅವರು ಅಷ್ಟೇ ಇದರಲ್ಲಿ ಕಣ್ಮರೆ ಆಗ್ತಾರೆ ಅನ್ನೋದಕ್ಕೆ ಇವರು ಕೂಡ ಒಬ್ಬರು ಉದಾಹರಣೆ. ಈಗ ಇನ್ನೊಬ್ಬರು ನೋಡೋಣ, ಕಚ್ಚಾ ಬಾದಾಮ್ ಅನ್ನೋದೊಂದು ಸಾಂಗನ್ನು ನೀವು ನೋಡಿದ್ರಿ. ಭುವನ್ ಬಾದ್ಯಕರ್ ಅವರು ಆ್ಯಕ್ಚುಲಿ ಅವರು ಕೂಡ ಒಂದು ಸಾಂಗನ್ನು ಇದು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ ವೈರಲ್ ಆದರು. ಆನಂತರ ಅವ್ರನ್ನೂ ಕೂಡ ಆಡಿಸಲಾಗುತ್ತೆ. ಆನಂತರ ಇವಾಗ ಅವರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇರ್ತಕ್ಕಂಥ ಮನೆಗೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಅವ್ರಿಗೆ ಆಗ್ತಾಯಿಲ್ಲ. ಯಾಕೆಂದರೆ ಅವಕಾಶಗಳಿಲ್ಲ. ಸ್ಟಾರ್ಟಿಂಗಲ್ಲಿ ಯಾವುದೋ ವೈರಲ್ ಆಗ್ತಾರೆ, ಆನಂತರ ಅದೇ ರೀತಿ ಕಣ್ಮರೆ ಆಗಿಬಿಡ್ತಾರೆ. ಹಾಗಾಗಿ
ಇವರ ಜೀವನವೂ ಕೂಡ ಇದೇ ರೀತಿಯಾಗಿದೆ. ಇನ್ನು ಓಕೆ, ಈಗ ಇನ್ನೊಬ್ಬ ನಮ್ಮ ಕರ್ನಾಟಕದ ಹಳ್ಳಿ ಐದ ಯಾರವರು ರಾಜೇಶ್ ಅಂತಕ್ಕಂಥವರು ಆ್ಯಕ್ಚುಲಿ ಹಳ್ಳಿ ಐದ ಪ್ಯಾಟೆಗೆ ಬಂದ ಅನ್ನುವಂಥ ಒಂದು ಪ್ರೋಗ್ರಾಮಿಂದ ಪ್ರಸಿದ್ಧಿಯನ್ನು ಪಡಿತಾರೆ. ಇವರ ಒಂದು ಪ್ರಸಿದ್ಧಿ ಕರ್ನಾಟಕದಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ, ಇವರ ಒಂದು ಮುಗ್ಧತೆ ಆಗಿರ್ಬೋದು, ಇವರು ಫೈಟ್ ಮಾಡ್ತಿದ್ದಂಥ ವಿಧಾನ ಆಗಿರ್ಬೋದು, ಹಳ್ಳಿಗಾಡಿನ ಒಂದು ಸೊಗಡನ್ನು ಎತ್ತಿ ಹಿಡಿತಿದ್ದಂಥ ಒಂದು ಕ್ಷಣಗಳಾಗಿರ್ಬೋದು, ಅದೆಲ್ಲವೂ ಕೂಡ ಜನಗಳಿಗೆ ಮಜಾ ಕೊಡ್ತಾ ಇರುತ್ತೆ. ಹಳ್ಳಿ ಐದ ಪ್ಯಾಟೆಗೆ ಬಂದ ಅನ್ನುವಂಥ ಒಂದು ಪ್ರೋಗ್ರಾಮು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಕರ್ನಾಟಕದಲ್ಲಿ. ಈತ ಅದೇ ಮಟ್ಟದಲ್ಲಿ ಒಂದು ಪ್ರಸಿದ್ಧಿಯನ್ನು ಕೂಡ ಪಡಿತಾನೆ. ಅದಾದ ನಂತರ ಈತನನ್ನು ಒಂದು ಸಿನಿಮಾಗೆ ಹೀರೋ ಆಗಿ ತೆಗೆದುಕೊಳ್ತಾರೆ. ಲವ್ ಈಸ್ ಪಾಯ್ಸನ್ ಅಂದ್ಬಿಟ್ಟು ಒಂದು ಸಿನಿಮಾ ಬರುತ್ತೆ. ಎಸ್, ಈಗ ನೋಡಿ ಈ ಒಂದು ಮಟ್ಟದಲ್ಲಿ ಏನಾಗುತ್ತೆ ಅಂದರೆ, ಹಳ್ಳಿಯಲ್ಲಿ ಈತ ಏನೋ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಗುಡಿಸಲುಗಳಲ್ಲಿ ಬದುಕ್ತಾ ಇದ್ದ ಈತ. ಇದಾದ ನಂತರ ಏನಾಗುತ್ತೆ, ಈ ಒಂದು ರಿಯಾಲಿಟಿ ಶೋಗೆ ಬಂದಾಗ ಇಲ್ಲಿ ಒಂದಷ್ಟು ಪ್ರಸಿದ್ಧಿ ಬರುತ್ತೆ, ಹೆಸರು ಬರುತ್ತೆ, ಸ್ವಲ್ಪ ದುಡ್ಡು ಬರುತ್ತೆ. ಇದಾದ ನಂತರ ಅಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಏನು ಅವರ ಸಂಗಡಿಗರು ಇರ್ತಾರೋ, ಆ ಗುಂಪಾಗಿ ಗುಡಿಸಲುಗಳು ಹಾಕ್ಕೊಂಡಿದ್ದಾರೋ ಅವ್ರಿಗೆಲ್ಲ ಈತ ಜಾಸ್ತಿ ದುಡ್ಡಿರ್ತಕ್ಕಂಥವನ್ನ ಆಗ್ತಾನೆ, ಜಾಸ್ತಿ ಹೆಸರಿರ್ತಕ್ಕಂಥವನ್ನ ಆಗ್ತಾನೆ. ಎಷ್ಟೋ ಜನ ಈತನನ್ನು ಸಹಿಸ್ಕೊಳ್ಳಲ್ಲ. ಓಕೆ, ಅಲ್ಲೂ ಕೂಡ ಒಂದಷ್ಟು ಗಲಾಟೆಗಳಾಗುತ್ತೆ. ಅಲ್ಲಿ ಗಲಾಟೆ ಆದಮೇಲೆ ಈತ ಏನು ಮಾಡ್ತಾನೆ, ನಾನು ಬೆಳೆದು ತೋರಿಸ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾನೆ, ಆ ಒಂದು ಹೆಸರನ್ನು ಯೂಸ್ ಮಾಡಿಕೊಂಡು ಮುಂದೆ ಏನಾದರೂ ಮಾಡಬೇಕು ಅಂತ ಹೊರಡ್ತಾನೆ. ಓಕೆ, ಇಲ್ಲಿ ಇವನಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ, ಮೆಂಟಲಿ ಸ್ಟ್ರೆಸ್ ಇರುತ್ತೆ ಈತನಿಗೆ. ಈತ ಲವ್ ಈಸ್ ಪಾಯ್ಸನ್ ಸಿನಿಮಾವನ್ನು ಮಾಡ್ತಾನೆ. ಅದು ಹೇಳ್ಕೊಳ್ಳುವಂಥ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಈತನಿಗೆ ತಂದು ಕೊಡಲ್ಲ. ಇದಾದ ನಂತರ ಜಂಗಲ್ ಜಾಕಿ ಅಂದ್ಬಿಟ್ಟು ಒಂದು ಸಿನಿಮಾವನ್ನು ಮಾಡ್ತಾನೆ. ಎಸ್, ಇದರ ಮೇಲೆ ಅವನಿಗೆ ಇದು ಸಿಕ್ಕಾಪಟ್ಟೆ ಹೋಪ್ ಇರುತ್ತೆ. ಓಕೆ, ಈ ಒಂದು ಸಿನಿಮಾ ಬಂದರೆ ಜಂಗಲ್ ಜಾಕಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತೆ. ನಾನೊಬ್ಬ ಕರ್ನಾಟಕದಲ್ಲಿ ಹೀರೋ ಆಗಿ ಪ್ರಸಿದ್ಧಿಯನ್ನು ಪಡಿತೇನೆ. ನೆಕ್ಸ್ಟು ಸಿನಿಮಾಗಳು ಬರ್ತವೆ, ಮತ್ತು ನನ್ನ ಜೀವನ ಚೇಂಜ್ ಆಗುತ್ತೆ. ನಾನೇನು ಅಂದ್ಕೊಂಡಿದ್ದೋ ಕನಸುಗಳಲ್ಲೂ ದೊಡ್ಡ ಮಟ್ಟದಲ್ಲಿ ನೆರವೇರುತ್ತೆ. ನಾನು ಕರ್ನಾಟಕದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ದುಡ್ಡಿರ್ತಕ್ಕಂಥವನಾಗಿರ್ಬೋದು, ಹೆಸರಿರ್ತಕ್ಕಂಥವನಾಗಿರ್ಬೋದು, ಈ ರೀತಿ ದೊಡ್ಡ ಮಟ್ಟದ ವ್ಯಕ್ತಿಯಾಗಿ ನಾನು ಗುರುತಿಸ್ಕೊಂಡು ಮುಂದುವರಿತೇನೆ. ಏನು ಅಂಬರೀಷ್ ಅಣ್ಣನ ಥರನೋ ಅಥವಾ ವಿಷ್ಣುವರ್ಧನ್ ಅವ್ರ ಥರನೋ, ದರ್ಶನ್ ಅವ್ರ ಥರನೋ ಈ ರೀತಿ ಬೆಳಿತೀನಿ ಅನ್ನುವಂಥ ಒಂದು ಕನಸುಗಳು ಆತನಲ್ಲಿ ಚಿಗುರಿರ್ತವೆ. ವಿಚಿತ್ರ ಅಂದರೆ ಏನಾಗುತ್ತೆ ಅಂದರೆ, ಈ ಜಂಗಲ್ ಜಾಕಿ ಸಿನಿಮಾ ರಿಲೀಸ್ ಆಗೋದು ತುಂಬ ಲೇಟ್ ಆಗಿಬಿಡುತ್ತೆ ಹಲವಾರು ಕಾರಣಾಂತರಗಳಿಂದ. ಈತನಿಗೆ ಒಂಥರ ಡಿಪ್ರೆಷನ್ಗೆ ಹೋಗ್ತಾನೆ. ಈತನಿಗೆ ಬೇರೆ ಸಿನಿಮಾಗಳು ಕೈಯಲ್ಲಿ ಇರೋದಿಲ್ಲ. ಹೀಗಾಗಿ ಡಿಪ್ರೆಷನ್ಗೆ ಹೋಗಿ ಕೊನೆಗಾಲದಲ್ಲಿ ಏನು ಮಾಡ್ಕೊಳ್ತಾನೆ, ಏನು ಈತನಿಗೆ ಅಂದ್ಕೊಂಡಿದ್ನೋ ಅದೆಲ್ಲವೂ ಒಂದು ಕಡೆ ನೆರವೇರಿರಲ್ಲ. ಆಮೇಲೆ ಇನ್ನೊಂದು ಮೆಂಟಲಿ ಸ್ಟ್ರೆಸ್ಸು, ಇದೆಲ್ಲವನ್ನು ಕೂಡ ಸಹಿಸ್ಕೊಳ್ಳೋಕ್ಕಾಗದೇ ಈತ ಮೇಲ್ಗಡೆಯಿಂದ ಬಿದ್ದು ಪ್ರಾಣವನ್ನು ಕಳೆದುಕೊಳ್ತಾನೆ. ಅಂದರೆ ತಕ್ಷಣಕ್ಕೆ ಸಿಗ್ತಕ್ಕಂಥ ಈ ಒಂದು ಪಾಪ್ಯುಲಾರಿಟಿ ಏನಿದೆ ಅದನ್ನು ಸಹಿಸ್ಕೊಳ್ಳೋಕ್ಕೆ, ಅದನ್ನು ಅರಗಿಸ್ಕೊಳ್ಳೋಕ್ಕೆ, ಅಥವಾ ಅದರಿಂದ ಏನು ಇದು ಈ ಮಟ್ಟಿಗೆ ಸಿಕ್ತು, ಮುಂದೆ ನಾನು ದೊಡ್ಡ ಮಟ್ಟದಲ್ಲಿ ಅಂದ್ಕೊಂಡಂಗೆ ಬೆಳೆಯೋಕ್ಕಾಗಲಿಲ್ಲ ಅನ್ನುವಂಥ ಒಂದು ಸ್ಟ್ರೆಸ್ ಆಗಿರ್ಬೋದು, ಈ ರೀತಿ ಎಲ್ಲವೂ ಕೂಡ ಈತನ ಒಂದು ಸಾವಿಗೆ ಕಾರಣ ಆಗಿಬಿಡ್ತವೆ. ಎಸ್, ಇದು ನಮ್ಮ ಮೊನಾಲಿಸಾ ಏನು ಇತ್ತೀಚೆಗೆ ಕುಂಭಮೇಳದಲ್ಲಿ ಫೇಮಸ್ ಆದರೂ ಅವರ ಜೀವನಕ್ಕೂ ಕೂಡ ಅನ್ವಯ ಆಗುತ್ತೆ. ಯಾಕೆಂದರೆ ಈಗ ನಿಮಗೆ ನಾನು ಒಂದು ನಾಲ್ಕೈದು ಜನ ಉದಾಹರಣೆಯನ್ನು ಕೊಟ್ಟೆ. ಆ ಒಂದು ಸಂದರ್ಭದಲ್ಲಿ ನಾವು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಹೆಜ್ಜೆಯನ್ನು ನೋಡಿ ಇಟ್ಟರೆ ಆ್ಯಕ್ಚುಲಿ ಇವು ಯಾವೂ ಕೂಡ ಒಂದು ಸಂಭವಿಸಲ್ಲ ಅನ್ನೋದು ನನ್ನ ಒಂದು ಆಂಬಣ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವಾಗ ನೋಡಿ, ಅವರಿಗೆ ಮೊಟ್ಟ ಮೊದಲ ಸಿನಿಮಾದಲ್ಲಿ 21 ಲಕ್ಷ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಆ ದುಡ್ಡನ್ನು ಈಸ್ಕೊಂಡು ಬ್ಯಾಂಕಲ್ಲೇ ಹಾಕ್ಕೊಂಡು ಬಡ್ಡಿಗೆ ಅಥವಾ ಏನಾದರೂ ಒಂದು ವ್ಯವಹಾರವನ್ನು ಕರೆಕ್ಟಾಗಿ ಮಾಡ್ಕೊಬಿಟ್ರೆ ಅದು ಅವರ ಜೀವನಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕಿದಾಗ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಂದಷ್ಟು ದುಡ್ಡುಗಳನ್ನು ಮಾಡಿಕೊಂಡು ಒಂದು ಜೀವನವನ್ನು ಕಟ್ಕೋಬಹುದು. ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲದೇ ಜೀವನ ತುಂಬ ಸುಖಕರವಾಗಿ ಚೆನ್ನಾಗಿ ಸಾಗುತ್ತೆ ಅನ್ನೋದು ನನ್ನ ಒಂದು ಆಸೆಯಾಗಿರುತ್ತೆ. ಎಸ್, ಇವರ ಜೀವನವೂ ಕೂಡ ಬೇರೆಯವರ ರೀತಿ ಆಗದೆ ಇರಲಿ ಅಂತ ನಾವು ಬಯಸ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ನಮಸ್ಕಾರ.